ನೇತ್ರಾವತಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಬಂದು ವುಮೆನ್ಸ್ ಡೇ ಸ್ಪೆಷಲ್ಲು. ನಮ್ಮ ಮಹಿಳೆಯರ ಸಂಘದ ಕಡೆಯಿಂದ ವುಮೆನ್ಸ್ ಡೇನ ಆಲ್ಮೋಸ್ಟ್ ಹತ್ತಿರ ಒಂದು 20 ಡೇಸ್ ಮೇಲಾಯಿತು ಅನಿಸುತ್ತೆ. ಸ್ವಲ್ಪ ಲೇಟಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಯಾಕಂದರೆ ನಮಗೆ ಹಾಲ್ ಸಿಕ್ಕಿಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಮತ್ತು ಇನ್ನೊಂದು ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ನಡೀತಿತ್ತು, ಅದರಿಂದ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಮುಗಿದ ಮೇಲೆ ಸಮ್ಮರ್ ಹಾಲಿಡೇಸ್ ಕೊಟ್ಟ ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯೋಗ ಹಾಲ್ ಅಂತ ಕಿತ್ತೂರಾಣಿ ಚೆನ್ನಮ್ಮ ಕ್ರೀಡಾಂಗಣ, ಮೀನ್ಸ್ ಸೌತಣ್ಣ ಸರ್ಕಲ್ ಹತ್ರ, ಸೌತಣ್ಣ ಜಯನಗರ್ ಥರ್ಡ್ ಬ್ಲಾಕ್, ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅದು ಒಂದೊಂದು ಸಂಘದಲ್ಲಿ ಒಂದೊಂದು ಥರ ಯೂನಿಫಾರ್ಮ್ ಇರುತ್ತೆ. ಮೀನ್ಸ್ ಯೂನಿಫಾರ್ಮ್ ಅಂದರೆ ಒಂದೇ ಕಲರ್ ಸ್ಯಾರಿ ಹಾಕೋಬೇಕು ಅಂತ. ನಮ್ಮ ಸಂಘದಲ್ಲಿ ಮೆಹಂದಿ ಕಲರ್ ಸ್ಯಾರಿ ಇತ್ತು. ನನ್ನ ಹತ್ರ ಆಲ್ರೆಡಿ ಮನೆಗೆ ಗಿಫ್ಟ್ ಕೊಟ್ಟಿದ್ರು ನಮ್ಮ ದೊಡ್ಡತ್ತೆ, ಸೊ ಅದೇ ಇತ್ತು. ಸ್ಟಿಚ್ ತಾನೇ ಅವಾಗ ತಾನೇ ಮಾಡಿಸಿದ್ದೆ, ಸೊ ಅದರಿಂದ ಆ ಸ್ಯಾರಿ ಹಾಕೊಂಬಂದೆ. ಸೊ ತುಂಬ ಚೆನ್ನಾಗಿತ್ತು ಫಂಕ್ಷನ್ನು. ನೋಡಿ ಎಂಜಾಯ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರೂ ಒಂದೇ ಥರ ಸೇರಿರ್ತಾರೆ. ನಾವು ಕಣ್ಣಾಗೆ 2 ವಾರ ಆಯಿತು ಆಂಟಿ. ನಮ್ದು ಒಳ್ಳೆ ಕಣ್ಣು, ಕೆಟ್ಟ ಕಣ್ಣಲ್ಲ. ಕೆಟ್ಟ ಕಣ್ಣು ಯಾರೋ ಹಾಕಿದ್ದಾರೆ, ಅವ್ರು ಹೇಳಿಲ್ಲ, ಬಾಯ್ಬಿಟ್ಟು ಹೇಳೋರೆಲ್ಲ ಒಳ್ಳೆ ಕಣ್ಣು ಹಾಕೋದು ತಾನೇ. ಅದಕ್ಕೆ ನಿಂತ್ಕೊಂಡೇ ಇದ್ದೀನಿ. ಅಲ್ಲೈತೆ ನೋಡಿ, ಎತ್ಕೊಬೋಗೊಂಡಿ ಅಲ್ಲೈತೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸ್ವಲ್ಪ ತಡವಾಗಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಸೈಲೆಂಟ್ ಆಗಿರಿ, ಕೇಳಿಸ್ಕೊಳ್ಳಿ. ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಹಾಯ್ ಮಾಡಿ. ಓಕೆ, ಒಂದು ಹೆಣ್ಣು, ಅಮ್ಮ, ಸಹೋದರಿ, ಮಡದಿ, ಮಗಳು, ವೈದ್ಯೆ, ಶಿಕ್ಷಕಿ, ಹೀಗೆ ಪ್ರತಿಯೊಬ್ಬರ ಬದುಕಿನಲ್ಲೂ ಹಲವಾರು ಪಾತ್ರವನ್ನು ನಿಭಾಯಿಸುತ್ತಾರೆ. ಹಾಗೆ ಒಂದು ಹೆಣ್ಣಾಗಿ ಹುಟ್ಟಿರುವುದೇ ಒಂದು ಮಹಾಶಕ್ತಿ. ಇದನ್ನು ಸಂಪಾದಿಸೋಣ ಅಂತ ಹೇಳುತ್ತಾ ನಮ್ಮ ಸಂಘದ ಕಡೆಯಿಂದ ಒಂದು ಪುಟ್ಟ ಪರ್ಫಾರ್ಮೆನ್ಸ್ ನೀಡುತ್ತಿದ್ದೇವೆ. ಎಲ್ಲರೂ ಕ್ಲಾಸ್ ಮಾಡಿ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ.
ವಾಲಂಟಿಯರ್ಸ್ ಸ್ವಲ್ಪ ಪ್ಲೇಸ್ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ. ವೇದಿಕೆ ಮೇಲೆ ವಾಲಂಟಿಯರ್ಸ್ ಪ್ಲೀಸ್, ವೇದಿಕೆ ಸ್ವಲ್ಪ ಬೇಗ ರೆಡಿ ಮಾಡಿ. ವಾಲಂಟಿಯರ್ಸ್ ಮೇಲೆ ಬನ್ನಿ. ವಾಲಂಟಿಯರ್ಸ್ ಸ್ವಲ್ಪ ಮುಂದೆ, ಟೇಬಲ್ ಮುಂದೆ ಇಳಿ. ಇವಾಗಲೇ ಬಂದಿದ್ದು ಮೇಡಮ್, ನಮ್ಮ ಗ್ಲಾಸ್ ಅವರೇ ಎಮ್ ಎಲ್ ಎ ಆಗಿದ್ದು ನಮ್ಮ ಜಯನಗರ. ಅವರು ಇವರು ಈಗ ಸೌಮ್ಯರೆಡ್ಡಿ ಮೇಡಮ್ ಬಂದಮೇಲೆ ಎಲ್ಲರೂ ಸೇರಿ ಈ ದೀಪವನ್ನು ಬೆಳಗ್ತಿದ್ದಾರೆ. ಒಂದು ಸಾಂಗ್ ಕೂಡ ಹಾಕಿದ್ರು, ಅದರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ ತುಂಬ ಚೆನ್ನಾಗಿತ್ತು. ಅವರು ದೀಪ ಎಲ್ಲ ಬೆಳಗದ ಮೇಲೆ ಒಬ್ಬರೇ ನೋಡಿ ಬೆಳಗಲ್ಲ, ಎಲ್ಲರೂ ಬನ್ನಿ ಸದಸ್ಯರು ಕೂಡ ಅಂತ ಹೇಳ್ಬಿಟ್ಟು ದೀಪ ಎಲ್ಲ ಬೆಳಗಾದ್ಮೇಲೆ ನಮ್ಮ ಸರ್ನ ವೀಡಿಯೋ ಮಾಡ್ತಾಯಿದ್ರು. ಬಿಟ್ಟಿಲ್ಲ ಮೇಡಮ್, ಒಂದಿಗೆ ಬರಲೇಬೇಕು ಅಂದರು. ನಮ್ಮ ಸರ್ ಕೂಡ ತುಂಬಾ ಪಾತ್ರ ವಹಿಸಿದ್ದಾರೆ. ಪಾತ್ರ ಅಂತಲ್ಲ, ಅವರು ತುಂಬ ಕೆಲಸ ಮಾಡಿದ್ದಾರೆ. ಅವರಿಲ್ಲ ಅಂದರೆ ನಮ್ಮ ಸಂಘ ಇಷ್ಟು ಚೆನ್ನಾಗಿ ಆಗ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಸರ್ ಕೂಡ ಒಂದು ಮೇಯ್ನ್ ಪಿಲ್ಲರ್ ಅಂತ ಹೇಳ್ಬೋದು. ಎಲ್ಲರೂ ಸೇರಿ ದೀಪ ಹಚ್ಚಿದ್ರು. ಹಚ್ಚಿದ ಮೇಲೆ ನೆಕ್ಸ್ಟು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ಸ್ವಲ್ಪ ಮೇಡಮ್ ಬರೋಕ್ಕೆ ಮುಂಚೆ ಸ್ವಲ್ಪ ಸ್ಟಾರ್ಟ್ ಆಯಿತು. ಮೇಡಮ್ ಬಂದಮೇಲೆ ಇನ್ನು ಮಿಕ್ಕಿದ್ದು ಸ್ವಲ್ಪ ಏನು ಫಂಕ್ಷನ್ ಇತ್ತು ಅದನ್ನು ಕಂಟಿನ್ಯೂ ಮಾಡಿದ್ವಿ. ನನಗೆ ಮತ್ತು ಇನ್ನೊಂದು ಇಬ್ಬರಿಗೆ ಮೇಡಮೇ ಪ್ರೈಸ್ ಕೊಟ್ಟಿದ್ದು, ಸಿಕ್ಕಾಪಟ್ಟೆ ಖುಷಿಯಾಯಿತು. ಇನ್ನು ಮಿಕ್ಕಿದವ್ರಿಗೆಲ್ಲ ಕಾರ್ಪೊರೇಟರ್ ಸರ್, ನಮ್ಮ ನಾಗರಾಜ್ ಸರು, ಹಾಗೆ ಇನ್ನು ಮಿಕ್ಕಿದವರೆಲ್ಲ ಗೆಸ್ಟ್ಗಳೆಲ್ಲ ಪ್ರೈಸ್ ಕೊಟ್ಟರು. ನನಗಂತೂ ಮೇಡಮೇ ಕೊಟ್ಟಿದ್ದು, ತುಂಬ ಖುಷಿಯಾಯಿತು. ಇಲ್ಲ ಭಾಗ್ಯಲಕ್ಷ್ಮಿ ಹೋಗಿ ನಿಂತ್ಕೋತೆ. ಲೆಮನ್ ಅಂಡ್ ಸ್ಪೂನ್ ರೇಸ್ ಇದು ನಿಂಗಮ್ಮ, ಯುವರಾಣಿ, ಸಂಗೀತ, ಕೆ ಸಂಗೀತ, ಸುಶೀಲಾ. ಓಕೆ, ಥ್ರೋಬಾಲ್ ಶಾರ್ಟ್ ಪುಟ್ ನೇತ್ರಾವತಿ, ಲೀನಾ, ಪ್ರಿಶೀಲಾ, ಲತಾ, ಮಲ್ಲಿಗೆ ಸಂಘ ಲತಾ. ದೊಡ್ಡವರು ಅವರೆಲ್ಲ. ಇವಾಗ ನಮ್ಮ ಸರ್ಗೂ ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಮಾಡ್ತಾಯಿದ್ದಾರೆ. ಎಲ್ಲ ಸಂಘದ ಲೀಡರ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ. ನಮ್ಮಮ್ಮ ಕೂಡ ನಿಂತಿದ್ದಾರೆ ನೋಡಿ ಪಕ್ಕದಲ್ಲೇ, ಗ್ರೀನ್ ವಿತ್ ಲೆಮನ್ ಸ್ಯಾರಿ. ಅವ್ರ ಸಂಘದ ಲೀಡರ್ ಆಗಿದ್ದಾರೆ. ಎಲ್ಲ ಸಂಘದ ಲೀಡರ್ಸು ಹಾಗೆ ನಮ್ಮ ಕಾರ್ಪೊರೇಟರ್ ಸರು ಎಲ್ಲರೂ ಸೇರಿ ಸರ್ಗೆ ಸನ್ಮಾನ ಮಾಡಿದ್ರು. ಚೆನ್ನಾಗಿದೆ. ನಂಗೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮು ಈ ಥರ ಸೆಲೆಬ್ರೇಷನ್ಗೆಲ್ಲ ನಾನು ಬಂದಿದ್ದು ಆಫ್ಟರ್ ಮ್ಯಾರೇಜು. ಇನ್ನು ಮುಂದೆ ವರ್ಷ ಈ ಥರ ಎಲ್ಲ ಇರುತ್ತೆ, ನೋಡಿಸ್ತೀನಿ. ಇವರು ಇನ್ನೊಂದು ಸಂಘದ ಮೆಂಬರು, ಅವ್ರ ಮಗಳದ ಜೊತೆ ತಮಿಳ್ದು ಮಿಕ್ಸ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಅದಾದಮೇಲೆ ನಮ್ಮ ಸಹನಾ ಡ್ಯಾನ್ಸ್ ಮಾಡಿದ್ಲು, ಸೂಪರಾಗಿ ಮಾಡಿದ್ಲು. ಅವಳು 2 ಸಾಂಗು ಡ್ಯಾನ್ಸ್ ಮಾಡಿದ್ಲು. ಸೊ ಅವಳಂತೂ ಹೇಳೋಂಗೆ ಇಲ್ಲ, ಸೂಪರಾಗಿ ಡ್ಯಾನ್ಸ್ ಮಾಡ್ತಾಳೆ.
ಬಾಳಲ್ಲಿ ಬರಿವಾರಲೇ ಇವರೆಲ್ಲ ನಮ್ಮ ಸಂಘದ ಫಂಕ್ಷನ್ ಮುಗಿಸ್ಕೊಂಡು ಟಯರ್ಡಾಗಿ ಹೋಯ್ತಾ ಇದ್ದೀವಿ. ಅಮ್ಮ ಹೋಗ್ಬೇಡ ಬಾಯಿಲಿ, ಅಮ್ಮ ಹೋಗ್ಬೇಡ ಬಾಯಿಲು ನಿಮಿಷ, ಅಮ್ಮ ಬೈನ್ಬಿಡಿ ಇಲ್ಲಿ ಏನು ಮಾಡ್ತೇನೆ ನೋಡೋಣ. ಬಾ ಬೇಡ ಹೋಗ್ಬೇಡ, ಬಾ ಬರಲ್ಲ ನೋಡಿ ಹೋಗ್ಬೇಡ ಅಮ್ಮ, ಹೋಗ್ಬೇಡ ಅಮ್ಮ, ಬರಲ್ಲ ಅವಳು ಅವ್ರ ಅತ್ತೆ ಜೊತೆ ಇರ್ಬೇಕು, ಬರಲ್ಲ ಹೋಗು. ಬರಲ್ಲ ಅಂದ್ರೆ ಬರಲ್ಲ ಸಾನಕ, ಹೋಗಿ ಇವಾಗ ಏನ್ ಮಾಡ್ತಾ ನೋಡೋಣ. ಡ್ಯಾನ್ಸ್ ಮಾಡೋಕಂತ ಬರ ಮನೆಗೆ ಬಿಳಲ್ಲ, ಬಾ ಮನೆಗೆ ಹೋಣ, ಬರ ಅವನ ಮುಂದೆನೆ ಕುತ್ಕೊಬಿಡು, ಬರ ಎದ್ ಬರ, ಮುಚ್ಚಿ ಬಾಯ್, ಯಾಕಿಲ್ಲ ಬರೇ ಅಮ್ಮ, ಬರೇ ಬಂದ್ಬಿಡ. ಏಯ್ ಕೊಟ್ಟ ಅಂದ್ರೆ ಎರಡು, ಅಯ್ಯೋ ಬರೇ ಸಾನಾ ಬಾ ಮನೆಗೆ ಬಾ, ಚಪ್ಲಿ ಹಾಕೊಂಡು ನಡಿ, ಚಪ್ಲಿ ಹಾಕೊಂಡು ನಡಿ ಮನೆಗೆ ಹೋಣ. ಬಾಯ್ ಸೊ ಇಷ್ಟ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಂದ್ಮೇಲೆ ಇವಾಗ ನಾನು ಹೆಂಗಿಟ್ಟಿದ್ದೀನಿ ಅಂತ ನೋಡಿಸ್ತೀನಿ, ನೋಡ್ಕೊಳ್ಳಿ. ನಾನು ರೂಮ್ ಕತೆನ ನೋಡಿ ಹೆಂಗಿಟ್ಟಿದ್ದೀನಿ. ಸಿರಿ ಹಾಯ್ ಮಾಡು ಸಿರಿ, ಫೋನಲ್ಲಿ ಹಾಯ್ ಮಾಡು. ಸಿರಿ ಬಂದಿದ್ದಾಳೆ. ಸೊ ನೋಡಿ ಎಲ್ಲ ಹಿಂಗಿದೆ, ಇದೆಲ್ಲ ಎತ್ತಿಡಬೇಕು. ಟ್ರೈ ಪಡೋಲ್ಲ, ನಿಮಿಷ ಹಾಕ್ಬಿಡ್ತೀನಿ. ಸೊ ವಿಡಿಯೋ ಶುರು ಮಾಡಿದಾಗಂತೂ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಇವಾಗ ಎಂಡ್ ಮಾಡೋವಾಗ ಅಟ್ಲೀಸ್ಟ್ ಹೇಳ್ಬಿಟ್ಟು ಎಂಡ್ ಮಾಡೋಣ ಅಂತ. ಈ ಸೀರೆ ನಮ್ಮ ದೊಡ್ಡತ್ತೆ
ನನಗೆ ಮನೆ ಪೂಜೆಗೆ ಅಂದರೆ ಈ ಮನೆ ನಾವು ಸತ್ಯನಾರಾಯಣ ಪೂಜೆ ಮಾಡಿಸುತ್ತಲ್ಲ ಅವಾಗ ಕೊಟ್ಟಿದ್ದು ಗಿಫ್ಟ್ ಇದು. ಅದಕ್ಕೆ ನಾನು ನೆಕ್ಲೆಸ್ ಹಾಕೊಂಡಿಲ್ಲ, ಓವರ್ ಆಗುತ್ತೆ ಅಂದ್ಬಿಟ್ಟು ಜುಮ್ಕಿ ಹಾಕೊಂಡೆ. ಹೇರ್ ನಾನು ಇನ್ನು ಸ್ವಲ್ಪ ಸೆಟ್ ಮಾಡಬೇಕಾಗಿತ್ತು, ಬಟ್ ನನಗೆ ಟೈಮ್ ಸಾಕಾಗಿಲ್ಲ. ಹಿಂಗೆ ನನ್ನ ಹೇರ್ ಜಸ್ಟ್ ಸುಮ್ಮನೆ ಹಿಂಗೊಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ ಅಷ್ಟೇ. ಇದು ನನ್ನ ಬ್ಲೌಸ್ ಸ್ಟಿಚ್ ಮಾಡಿಸಿರೋ ಡಿಸೈನ್ ನೋಡಿ, ಈಗ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸು. ಫುಲ್ಲು ಬ್ರಾಡ್ ನೆಕ್ ಕೊಟ್ಬಿಟ್ಟು ಈ ಥರ ಬಫ್ಫು ಜಾಸ್ತಿ ಹಾಕ್ಸಿ ಫುಲ್ ಸ್ಲೇರ್ ಆಗಿರ್ತಾರಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಅಂದರೆ ಓಕೆ ಥರ ಇದೆ ಕಲರು, ಬಟ್ ಇಟ್ಸ್ ಓಕೆ, ಎಲ್ಲ ಕಲರು ಇರಬೇಕಲ್ವ. ಭಯ ನಮ್ಮ ಸೀರೆಯನ್ನು ಕಿತ್ತಾಕ್ಬಿಡ್ತಾಳೆ ಅಂದ್ಬಿಟ್ಟು ಅದಕ್ಕೆ ಅವಳ ಕಡೆ ಗಮನಿಸ್ತಾ ಇದ್ದೀನಿ. ಇದಕ್ಕೆ ನಾರ್ಮಲ್ ಆಗಿ ಹಿಂಗೆ ಬಳೆ ಹಾಕೊಂಡಿದ್ದೀನಿ, ನನ್ನ ಗೋಲ್ಡ್ ವಾಚ್ ಹಾಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ವುಮೆನ್ಸ್ ಡೇ ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಲೆಮನ್ ಆ್ಯಂಡ್ ಸ್ಪೂನ್ ನನಗೆ ಬಂದಿರೋ 3rd ಪ್ರೈಸ್. ಇದು ಸಂಗೀತ HV ಬರಬೇಕಾಗಿತ್ತು, ಸಂಗೀತ J ಬಂದ್ಬಿಟ್ಟಿದೆ. ಬಟ್ ಇಟ್ಸ್ ಓಕೆ, ನಂದೇನೆ ಇದು. ಖುಷಿ ಆಯಿತು. ನಾನು ಕಾಲೇಜಲ್ಲಿ ಕುಂಕುಮ ಇದೆ ಬೇಡ, ಸ್ಕೂಲಲ್ಲಿ ತೊಗೊಂಡಿದ್ದೆ. ಸ್ಕೂಲಲ್ಲೆಲ್ಲ ಅವಾಗ ಟಿಫನ್ ಬಾಕ್ಸ್, ಪ್ಲೇಟ್ಸ್ ಈ ಥರ ಎಲ್ಲ ಬರ್ತಾಯಿತ್ತು. ಅದು ಬಿಟ್ಟರೆ ಈ ಥರ ಶೀಲ್ಡ್ ಎಲ್ಲ ಕಡಿಮೆನೆ. ಕಾಲೇಜ್ಗೆ ಹೋದ್ಮೇಲೆ ನನಗೆ ಈ ಥರ ಶೀಲ್ಡ್ಸ್ ಎಲ್ಲ ಬಂದಿತ್ತು. ಅದು ಬಿಫೋರ್ ಮ್ಯಾರೇಜ್ ನಾನು ಮನೇಲೇ ಬಿಟ್ಟಿದ್ದೆ, ತಿರ್ಗಾ ಮತ್ತೆ ತೊಗೊಂಡು ಬಂದಿರಲಿಲ್ಲ. ಏನೇನೋ ಮಾಡ್ತಾವಳೆ. ತಿರ್ಗಾ ಇನ್ನು ಮದುವೆ ಆದಮೇಲೆ ಆಫ್ಟರ್ 10 years ನನಗೆ ಈ ಥರ ಬಂದಿದೆ ಶೀಲ್ಡ್. ನಂಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ವರ್ಷ ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ. ಅದರಲ್ಲಿ ಏನು ಗೆಲ್ತೀನೋ ಸೋಲ್ತೀನೋ ಗೊತ್ತಿಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡ್ತೀನಿ. ಬಟ್ ಈ ಸಲ ಬಂತು, ಐ ಆಮ್ ಸೋ ಹ್ಯಾಪಿ. ಸೊ ಊಟ ಎಲ್ಲ ಚೆನ್ನಾಗಿತ್ತು. ಫಂಕ್ಷನ್ ಮುಗಿಸಿ ಊಟ ಎಲ್ಲ ಮಾಡಿ ಈಗ ಬಂದಿದ್ದೀನಿ. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಚಿಕನ್ ಎತ್ತಿಟ್ಟಿದ್ದೀನಿ. ಚಿಕನ್ ಮಾಡಬೇಕು. ಸ್ವಲ್ಪ ಮಿಕ್ಕಿತ್ತು ಮೊನ್ನೆದು, ಅದು ಫ್ರೀಸರಲ್ಲಿ ಇಕ್ಕಿದ್ದೆ. ಅದು ಮಾಡಿದ್ಮೇಲೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅದು ತೋರಿಸ್ತೀನಿ ಹೇಗಿತ್ತು ಅಂದ್ಬಿಟ್ಟು. ಚಪಾತಿ ಮಾಡಿ ಚಿಕನ್ ಗ್ರೇವಿ ಮಾಡೋಣ ಅಂತ ಇದ್ದೀನಿ. ಸೊ ಇಷ್ಟ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಾಯ್ಸ್ ಅವಾಗ ಇಕ್ಕೊಟ್ಟು ಹೋಗ್ತಾ ಇದೆ. ಮೊದಲು ಅಪರೂಪಕ್ಕೆ ಇಕ್ಕೊಟ್ಟು ಹೋಗ್ತಾ ಇತ್ತು, ಇವಾಗ ಅವಾಗ ಇಕ್ಕೊಟ್ಟು ಹೋಗ್ಬಿಡ್ತೈತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.